ನಿಧಿ, ಎಷ್ಟೋ ಸತ್ಯ ಗೊತ್ತಿಲ್ಲದೆ ಮೈಯೆಲ್ಲ ಸುತ್ಕೊಬಿಟ್ಟಿದೆ. ಇದರಲ್ಲಿ ಯಾವ್ದು ಹೇಳಿ ಯಾವ್ದು ಬಿಡಲಿ, ಹೇಗೆ ಹೇಳಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ತೇಜಸ್ ನಿತ್ಯಾಗ ಮೋಸ ಮಾಡ್ದ ಅಂತ ಹೇಳಲ್ಲ, ನಿತ್ಯ ಪ್ರೆಗ್ನೆಂಟ್ ಅಂತ ಹೇಳಲ್ಲ, ಅಥವಾ ನನ್ನ ನಿತ್ಯ ಮದುವೆನೇ ಆಗಿಲ್ಲ, ಇಬ್ರು ನಾಟಕ ಆಡ್ತಿದೀವಿ ಅಂತ ಹೇಳಲ್ಲ. ಇದರಲ್ಲಿ ಯಾವ ಸತ್ಯ ಕಡಿಮೆ ದುಃಖ ಕೊಡುತ್ತೆ ಹೇಳಿ? ಎಲ್ಲ ಸತ್ಯ ಒಂದು ರೀತಿ ಚುಚ್ಚೋ ಸತ್ಯನೇ. ಗುಡ್ ಮಾರ್ನಿಂಗ್ ಸರ್. ಬಿಸಿ ಬಿಸಿ ತಿಂಡಿ ರೆಡಿ ಇದೆ, ತಂದ್ಕೊಡ್ಲಾ ಸರ್? ಇಲ್ಲ ಬೇಡ, ನಿತ್ಯ ಎದ್ದೇಳಿ, ಆಮೇಲೆ ಒಟ್ಟಿಗೆ ಮಾಡ್ತೀವಿ. ಮೇಡಮ್ ಅವರಾ? ಅರೆ ಇದೇನು ಸರ್, ನೀವು ನಿದ್ಗಣ್ಣಲ್ಲಿ ಮಾತಾಡ್ತಿದ್ದೀರಾ ಅಥವಾ ನಿಜವಾಗ್ಲೂ ಗೊತ್ತಿಲ್ವಾ ಸರ್ ನಿಮಗೆ? ಏನು ಗೊತ್ತಿಲ್ಲ. ಅಯ್ಯೋ ಮೇಡಮ್, ಬೆಳಗ್ಗೆನೇ ಎದ್ದೋಗ್ಬಿಟ್ರಲ್ಲ ಸರ್. ಹೊರಟೋದ್ರಾ? ಎಲ್ಲಿಗೆ? ಎಲ್ಲಿಗೆ ಅಂತ ನನಗೇನು ಗೊತ್ತಿರುತ್ತೆ ಸರ್? ನಿತ್ಯ, ನಿತ್ಯ, ಹೊಟ್ಟೆ ಎಲ್ಲ ಇಲ್ಲೇ ತಿಳ್ಕೋದ್ರು. ನಿತ್ಯ, ಸಾರಿ ಕಣ, ನಿಮ್ಗೆ ಹೇಳ್ದೆ ಒಂದು ದೊಡ್ಡ ನಿರ್ಧಾರ ತಗೊಂಡಿದ್ದೀನಿ. ನೀವ್ ನೆನ್ನೆ ಸತ್ಯ ಹೇಳ್ದಾಗಿಂದ ನನ್ನ ಮನ್ಸು ಒಂದೇ ಸಮನೆ ಒದ್ದಾಡ್ತಿದೆ. ಅದನ್ನ ಸರಿ ಮಾಡೋಕೆ ಇದೊಂದೇ ದಾರಿ ಅನಿಸ್ತು. ನಾನು ನನ್ನ ಹೊಟ್ಟೆಲಿರೋ ಮಗುನ ತೆಗೆಸ್ತಿದ್ದೀನಿ. ಅಬಾರ್ಷನ್ ಬಿಟ್ಟು ಬೇರೆ ಯಾವ ದಾರಿನೂ ಕಾಣಿಸ್ತಿಲ್ಲ ನನಗೆ. ಕ್ಷಮಿಸಿ. ಅಬಾರ್ಷನ್?